ಎತ್ತಿದ್ ರೆಡಿ ಹಾಸನ ಬಡಿಯ ಅವನಜ್ಜಿ CSK ಮ್ಯಾಚ್ ಗೆಲ್ಬೇಕಾಗಿತ್ತು ಗುರು. ಯಾಕಂದ್ರೆ RCB ಮೇಲೆ ಹೆವಿ ಮಜಾ ಇರೋದು. ಅವನಜ್ಜಿ ಡೂ ಆರ್ ಡೈ ಅಂತಿದ್ರಲ್ಲ CSK ಅವರು. ಈ ಮ್ಯಾಚ್ನ ಗೆದ್ದಿತ್ತು ಅಂದ್ರೆ ನಾನು ಖುಷಿಯಾಗಿರ್ತಾ ಇದ್ದೆ. ಯಾಕೆಂದ್ರೆ ನೆಕ್ಸ್ಟ್ ಮ್ಯಾಚು ಒಂಥರ ಡೆಡ್ ರಬ್ಬರ್ ಮ್ಯಾಚ್ ಆಗ್ತಿರಲ್ಲ. ಡೆಡ್ ರಬ್ಬರ್ ಲೆಕ್ಕ ಇವ್ರಿಗೆ ಡೆಡ್ ರಬ್ಬರ್, ಇವ್ರಿಗೆ ನಥಿಂಗ್ ಟು ಲೂಸು. ನಮ್ಮ RCBಗೆ ಗೆಲ್ಬೇಕಷ್ಟೇ ಸೀನ್ ಆ ಥರ ಹೋಗ್ಬಿಡ್ತು. ಅವ್ರಿಗೂ ಏನಾದ್ರು ಮಸ್ಟ್ ವಿನ್ ಇದ್ದು, ಇವ್ರಿಗೂ ಮಸ್ಟ್ ವಿನ್ ನಮ್ಮ RCBಗೆ ಏನು ಸದ್ದ ಮಟ್ಟಿಗಿಲ್ಲ. ಬಟ್ ಇವ್ರಿಗೆ ಮಸ್ಟ್ ವಿನ್ ಇದ್ದಾಗ ಒಂಥರ ಕಾಂಪಿಟೇಷನು, ಫೈಟು ಒಂಥರ ಆ ಥರ ಇರೋದು, ಆ ರೇಂಜಿಗೆ ಇರೋದು. ಬಟ್ ಇವಾಗ ಸುಮ್ಮನೆ ನಥಿಂಗ್ ಟು ಲೂಸ್ ಅನ್ನೋ ಥರ ಆಡಬೇಕಷ್ಟೇ. ಅಫಿಷಿಯಲಿ ಔಟ್ ಆಫ್ 0.004% ಚಾನ್ಸ್ ಏನಿತ್ತು, ಸೊ ಆ 0.4% ಕೂಡ ಇಲ್ಲ. ಇವಾಗ 0.00 ಸುತ್ತಬಿಟ್ಟವ್ರು ಇವಾಗ ಅಷ್ಟೇ. ಮ್ಯಾಕ್ಸಿಮಮ್ ಗೆದ್ರು ಅಷ್ಟೇ 6 ಮ್ಯಾಚ್ನಾಗ ಗೆಲ್ಲಕ್ಕಾಗತ್ತೆ. ಯಾವ ಮ್ಯಾಚ್ನಾಗ ಗೆದ್ರು ಕೂಡ ನೆಕ್ಸ್ಟ್ ಮ್ಯಾಚ್ ಇನ್ನೇನು ಕಸಿ ಮಾಡಿದ್ರೆ ಅಷ್ಟೇ ಐತಿ ಇವ್ರು CSK ಅವರು. ಇವತ್ತು ಪರವಾಗಿಲ್ಲ ಅವರು, ಡೀಸೆಂಟಾಗಿ ಚೆನ್ನಾಗೇನೆ ಆಡಿದ್ರು. ಇವತ್ತು ಪ್ರಿವ್ಯೂ ವಿಡಿಯೋ ನೋಡಿದಿರೋ ಅಂತಂದರೆ ಸ್ಯಾಮ್ ಕರನ್ ಇಕ್ಕಾಮುಕ್ಕ ಸ್ಯಾಮ್ ಕರನ್ ಎಲ್ಲ ಏನೋಕೆ ಹಾಕಂತಾರೆ ಕಳಿಸ್ರಿ ಇವ್ರು ಆ ಕಡೆ ಸೈಡಿಗೆ ಅಂತಂದಿದ್ದೆ. ಸ್ಯಾಮ್ ಕರನ್ ಕೇಳಿಸ್ಕೊಂಡ್ರು ಅಂತ ಕಾಣಿಸುತ್ತೆ. ಇವತ್ತು ಬೌಲಿಂಗಲ್ಲೂ ಪರ್ಫಾರ್ಮೆನ್ಸು, ಬ್ಯಾಟಿಂಗಲ್ಲೂ ಪರ್ಫಾರ್ಮೆನ್ಸ್. ಅವನ ಅಜ್ಜಿ ಬ್ಯಾಟಿಂಗಲ್ಲಿ ಕಳೆದೋಗ್ಬಿಟ್ಟವ್ರು ಎಲ್ಲರೂ. ಸ್ಯಾಮ್ ಕರನ್ನೇ ಮೇಯ್ನ್ ರನ್ಸಲ್ಲಿ 87 ರನ್ ಅವನ ಅಜ್ಜಿ. ಎಲ್ಲಿಂದ ಬಂತು ಗುರು ಆಲ್ ಆಫ್ ಎ ಸಡನ್ ನೋವು. ಒಂಥರ ಇಂಗ್ಲೆಂಡ್ ಟೀಮಿಗೆ ಇಲ್ಲಿಂದನೇ ಒಂಥರ ಸೌಂಡ್ ಮಾಡಿ ಕಳಿಸ್ದಂಗೆ ಐತೆ ಅಲ್ಲಿ. ಬರೀ ಇಂಗ್ಲೆಂಡ್ ಟೀಮಿಗೆ ಮಾತ್ರ ಅಂತಲ್ಲ, IPLಗೆ ಒಂಥರ ಕಮ್ ಬ್ಯಾಕ್ ಮಾಡ್ದಾಗಿದೆ ಸ್ಯಾಮ್ ಕರನ್ನು. ಇಂಥ ಸ್ಯಾಮ್ ಕರನ್ ನೋಡ್ಬಿಟ್ಟು ಜಮಾನೇ ಆಗೋಗ್ಬಿಟ್ಟಿತ್ತು. ಆಸ್ಟ್ರೇಲಿಯಾದಲ್ಲಿ ಆಡ್ದಲ್ಲ T20 ವರ್ಲ್ಡ್ ಕಪ್, ಅವಾಗ ನೋಡಿದ್ವಿ ಸ್ಯಾಮ್ ಕರನ್ ಈ ಥರ ಸ್ವಲ್ಪ ಗ್ಲೋ ಆಗದ್ದ. ಇವತ್ತು ನೋಡಿದ್ವಿ ನೋಡಪ್ಪ ಸ್ಯಾಮ್ ಕರನ್ ರಿಕವರಿ ಆಗಿರೋ ಅಂಥದ್ದನ್ನ. ಸ್ಯಾಮ್ ಕರನ್ ಮೇಲೆ ಕಾನ್ಫಿಡೆನ್ಸ್ ಇಟ್ಬಿಟ್ಟು, ಭರವಸೆ ಇಟ್ಬಿಟ್ಟು MS ಧೋನಿ ಅವರು ಆಡ್ತಿದ್ರು. ನಂಬರ್ 3 ಬಂದಂಥ ಸ್ಯಾಮ್ ಕರ್ನ್ ಸಖತ್ ಬ್ಯಾಟಿಂಗ್ ಆಡಿದ್ರು ಮಗ. ಬೌಲಿಂಗಲ್ಲೂ ಅಷ್ಟೇ ಬಿದ್ದರು ಎದ್ರು. ಅವನ ಅಜ್ಜಿ ಕಾಲೆಲ್ಲ ತರ್ಚ್ಕೊಂಡಿತ್ತು, ಆದ್ರೂ ಕೂಡ ಬೌಲಿಂಗ್ ಮಾಡ್ಬಿಟ್ಟು ವಿಕೆಟ್ ಎತ್ತಿ ಏನೇನೋ ಸರ್ಕಸ್ ಮಾಡಿದ್ರು ಇವತ್ತು. ಬಟ್ ಆದರೂ ಕೂಡ ಮ್ಯಾಚ್ನ ಗೆಲ್ಲಕ್ಕಾಗಿಲ್ಲ. ಇವರ ಪರ್ಫಾರ್ಮೆನ್ಸ್ ಏನಿದೆ ಒಂಥರ ನೀರಲ್ಲಿ ಹೋಮ ಆಗಿದ್ದು. ಸೊ ಇವ್ರು ಆಡಿಲ್ಲ ಅಂದ್ರೆ ಇನ್ನೇನು ತಿರ್ಗಾ CSK ಗೊತ್ತಲ್ಲ, ಅದೇ ರಾಗ, ಅದೇ ಹಾಡು, ಅದೇ ಚಾಡಿ ತಿರ್ಗಾ ಒಳಗಡೆ ಕಚ್ಕೊಂಡವರು 150 ಒಳಗಡೆ ಕಚ್ಕೊಂಡವರು ಆರಾಮಾಗಿ ಇನ್ನೂ ಬೇಗ ಚೇಸ್ ಆಗಿ ಹೋಗ್ಬಿಟ್ಟಿರೋದು. ಸ್ಯಾಮ್ ಕರ್ನ್ ಆಡೋಂಥ ಅಗ್ರೆಸಿವ್ ಬ್ಯಾಟಿಂಗ್ ಏನಿದೆ, ಸೊ ಅದು ಸಿಕ್ಕಾಪಟ್ಟೆ ಯೂಸ್ ಆಯಿತು ಅಂತ ಹೇಳ್ಬೇಕು. ಅವ್ರು ಆ ಥರ ಆಡಿರಲಿಲ್ಲ ಅಂತಂದರೆ, ಅಗ್ರೆಸಿವ್ ಬ್ಯಾಟಿಂಗ್ನ ಆಡಿರಲಿಲ್ಲ ಅಂದರೆ ಅದು ಮೆಚ್ಕೊಳ್ಳೇಬೇಕು ಗುರು. ಯಾಕಂದರೆ ಚೇಪಾಕ್ ವಿಕೆಟಲ್ಲಿ ಅಂಥ ಈಸಿ ವಿಕೆಟ್ ಏನಲ್ಲ ಫಸ್ಟ್ ಬ್ಯಾಟಿಂಗ್ ಆಡಬೇಕಾದ್ರೆ. ಸೊ ಇವ್ರು ಅಂಥ ಅಗ್ರೆಸಿವ್ ಇಂಟೆಂಟಲ್ಲಿ ಆಡಿದ್ದಾರೆ ಅಂತಂದರೆ ಎಷ್ಟು ಆಲ್ಮೋಸ್ಟ್ 25 ಬಾಲ್ 30 ಬಾಲ್ಗೆ ಬಂದಂಥ 50 ಅವ್ರಿಗೆ. ಸೊ ಸಖತ್ ಇಂಟೆಂಟಲ್ಲಿ ಆಡಿದ್ದಾರೆ. ನನ್ನ ಸೆಂಚುರಿ ಹೊಡಿದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟಾಗಿ ಲಾಸ್ಟ್ ಆಲ್ಮೋಸ್ಟ್ ಎಷ್ಟು 17ವರೆಗೂ ಕೂಡ ಅವ್ರು ಬ್ಯಾಟಿಂಗ್ ಆಡಿದ್ರು. ಟಾಸ್ ಗೆದ್ದಿದ್ದು ಪಂಜಾಬ್ ಕಿಂಗ್ಸು ಬೌಲಿಂಗ್ ಮಾಡ್ತೀವಮ್ಮ ಅಂತ ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ಬಂದ್ರಾಮ ನೋಡಿ ಅಲ್ಲಿ ಓಪನರ್ಸ್ ಇಬ್ಬರು ಹೆಂಗಂಡು ಎನರ್ಜೆಟಿಕ್ಕು ಮಾತ್ರ ಗೀತ್ರ ಅನ್ಕೊಂಡು ಈ ಕಡೆ ರಶೀದ್ ಅವ್ರು ಇಬ್ಬರು ಬಂದ್ಬಿಟ್ಟು ಪಟಾ ನಂಗೆ ಉದ್ರೋಗ್ಬಿಟ್ರು. 3 ವಿಕೆಟ್ ಡಮಾರು ಗುರು CSKದು. ಪವರ್ ಪ್ಲೇಯಲ್ಲೇ 3 ವಿಕೆಟ್ ಡಮಾರು. ಜಡೇಜಾನು ಕೂಡ ಗಾನು. ಹರ್ಷದೀಪ್ ಸಿಂಗ್ 1 ವಿಕೆಟು, ಹ್ಯಾನ್ಸನ್ಗೆ 1 ವಿಕೆಟು. ಈ ಕಡೆಯಿಂದ ಬ್ರಾರ್ ಲಾಸ್ಟ್ ವಿಕೆಟ್ನ ಎತ್ತಿದ್ದು. ಪವರ್ ಪ್ಲೇಲಿ ಸಖತ್ತಾಗೇನೆ ಕಾಣಿಸ್ಕೊಂಡ್ರು ಜಡೇಜಾ ಅವರು. ಬ್ರಾರ್ ಅವ್ರಿಗೆ ಲಾಸ್ಟ್ ಅವ್ರು ಪವರ್ ಪ್ಲೇಲಿ 6ನೇ ಓವರು 3 4 ಹೊಡೆದಿದ್ರು ಜಡೇಜಾ ಅವ್ರನ್ನೇ. ಇನ್ನೂ ಒಂದು ಇಟಾಕೆ ಅಂತ ಅದೇ ಥರ ಹೋಗಿದ್ರು, ಎಡ್ಜ್ ಆಗಿಬಿಟ್ಟು ಗನ್ ಕೇಸು. ಈ ಕಡೆಯಿಂದ ರಶೀದ್ ಅವ್ರು ಆಡ್ತಿರೋದು, ಮಾತ್ರ ಅವ್ರು ಆಡ್ತಿರೋದು ಏನೋ ಅದೊಂಥರ ನೆಗ್ಲಿಜಿಬಲ್ ಅಂತ ಅನ್ಕೊಬೋದು. ಟೂರ್ನಮೆಂಟ್ ಏನೂ ಆಗಿಲ್ಲ ಅವರಿಗೆ. ಸೊ ಕಾನ್ಫಿಡೆನ್ಸ್ ಇಲ್ಲೇ ಬರ್ತಾ ಇಲ್ಲ. ಓಪನಿಂಗ್ ಪೇರ್ ಅಂದರೆ ಮುಂಚೆ ಅಲ್ಲ ಹಿಂಗಿರೋದು CSK ಅಂದರೆ ಅದ್ರವರು, ವಾಟ್ಸನ್, ಆಸಿ, ಗಾಯಕ್ವಾಡೆ ತೊಗೊಳ್ಳಿ ಫಾರ್ ದಟ್ ಮ್ಯಾಟ್ರ್ ಎಕ್ಸಾಂಪಲು, ಡುಪ್ಲಸಿಸ್, ಅವನ ಅಜ್ಜಿ ಅದ್ರವ್ರು ಹಂಗೇನೆ CSK ಓಪನರ್ಸ್ ಅಂತ ಅಂದರೆ. ಇವಾಗ CSK ಓಪನರ್ಸ್ ಇವ್ರದ್ದು ಏನು ಕತೆ ಅನ್ನೋ ಥರ ಆಗೈತೆ. CSK ಟಾಪ್ ಆರ್ಡ್ರ್ ನೋಡ್ತಂದ್ರೆ ಎಲ್ಲ ಅದ್ರವ್ರು. ಇವಾಗ ಟಾಪ್ ಆರ್ಡ್ರ್ ನೋಡ್ತಂದ್ರೆ ಯಾವ್ದು ಗುರು ಇದು ಸ್ಯಾಮ್ ಕರನ್ ಬಂದವ್ರಲ್ಲಿ ಟಾಪ್ ಆರ್ಡ್ರ್ ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಅಂತ. ಇಲ್ಲಿ ಜಡೇಜಾ ಬರ್ತಾರೋ ನಂಬರ್ 4ಗೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಲ್ಲಿ ಇದೆ ಇವರ ಬ್ಯಾಟಿಂಗು ಅಂತ. ಕಾನ್ಫಿಡೆನ್ಸು ಇಲ್ಲ, ಬದನೇಕಾಯಿಲ್ಲ. ಸ್ಯಾಮ್ ಕರನ್ ಆಡೋದಕ್ಕೆ ಮ್ಯಾಚ್ ಜೀವಂತವಾಗಿತ್ತು ಅಷ್ಟೇ ಇವತ್ತು. ಏನೋ ಅಲ್ಲಾಕಾಗಿ ಅಲ್ಲೊಂದು ಮ್ಯಾಚ್ ಆಡಿದ್ದಾರೆ ಅಷ್ಟೇ ಸ್ಯಾಮ್ ಕರನು. ಬಟ್ ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಇದೇ ಥರ ಪರ್ಫಾರ್ಮೆನ್ಸ್ ಬಂತು ಅಂದರೆ ಇದು ಫ್ಲೂಕಲ್ಲಿ ಹೊಡೆದಿರೋದಂತ ಅನ್ಕೊಳ್ಳಿ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಕನ್ಸಿಸ್ಟೆಂಟಾಗಿ ಆಡಿದ್ರು ಅಂತಂದರೆ ಇಲ್ಲ ಅವರು ಸ್ಯಾಮ್ ಕರನ್ ಫಾರ್ಮಲ್ಲಿದ್ದಾರೆ, ಮಸ್ತಾಗಿ ಆಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಇಲ್ಲ ಇವತ್ತು ಚೆನ್ನಾಗೇ ಆಡಿದ್ರು, ಫ್ಲೂಕ್ ಅಂತ ಹೇಳೋಕ್ಕಾಗೋದಿಲ್ಲ, ಚೆನ್ನಾಗೇ ಆಡೋದು. ಪರ್ಫಾರ್ಮೆನ್ಸ್ ಅಂತೂ ಬಂತು ಇವತ್ತು, ಮೆಚ್ಕೊಳ್ಳೇಬೇಕು. ಸ್ಯಾಮ್ ಕರನ್ ಕೊಟ್ಟಂಥ 88 ರನ್ನು ವಿತ್ 40+ ಬಾಲ್ಸು ಹೊಡೆದು ಸುಮ್ಮನೆ ಅಂತೂ ಅಲ್ವೇ ಅಲ್ಲ ಆ ಒಂದು ವಿಕೆಟಲ್ಲಿ. ಸೊ ಅವ್ರ ಕಾಂಟ್ರಿಬ್ಯೂಷನ್ ಆಯಿತು ಅಂದರೆ ಈ ಕಡೆಯಿಂದ ಡೆವಾಲ್ಡ್ ಬ್ರೇವಿಸ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಸುಮಾರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಆಲ್ಮೋಸ್ಟ್ ಎಷ್ಟು 78 ರನ್ನ ಪಾರ್ಟ್ನರ್ಶಿಪ್ ಬ್ರೇವಿಸ್ ಜೊತೆಗೆ ಸ್ಯಾಮ್ ಕರನ್ ಇಬ್ಬರು ಮಧ್ಯ. ಎಷ್ಟು 6ನೇ ಓವರ್ಗೆ ಹೋದಂಥ ವಿಕೆಟು, ನೆಕ್ಸ್ಟ್ ಹೋಗಿದ್ದು ವಿಕೆಟ್ ಬಂದ್ಬಿಟ್ಟು 15ನೇ ಓವರ್ಗೂ ವಿಕೆಟೇ ಬೀಳಿಲ್ಲ. ಒಂದು ಬ್ರೇಕ್ ತೊಗೊಂತಾರೆ, ಬ್ರೇಕ್ ಆಗ್ತಿದ್ರೆ ಪಟ್ಟ ನನಗೆ ಒಮ್ಮರ್ ಸಾವಿರ ಬಂದ್ಬಿಟ್ಟು ಬೋಲ್ಡ್ ಆಗುತ್ತಾರೆ ನೋಡಿ ಹೆಂಗೆ ಡೆವಾಲ್ಡ್ ಬ್ರೇವಿಸ್. ಅದಂತೂ ಬಾಲ್ ಆಫ್ ದ ಡೇ ಅಂತ ಹೇಳ್ತೀನಿ. ಅವನ ಅಜ್ಜಿ ಹೆಂಗೆ ಸೀಮ್ ಆಯಿತು ಅಂತಂದರೆ ಕ್ಲೂಲೆಸ್ ಆಗೋಗ್ಬಿಟ್ರು ಡೆವಾಲ್ಡ್ ಬ್ರೇವಿಸ್ ಅವರು. ಅದಂತೂ ಸಖತ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. ಬಂದರು ದೂಬೆ ಅವರು. ಅದಾದಮೇಲೆ ದೂಬೆ ಅವರಿನ ಲಾಸ್ಟ್ವರೆಗೂ ಕೂಡ ಇದ್ದು
ಒಂದು ರೇಂಜಿಗೆ ಡೀಸೆಂಟಾಗಿ ಆಡಿದ್ರು. ಆಮೇಲೆ ಧೋನಿ ಅವ್ರು ಬಂದರು. ಸೊ ಧೋನಿ ಅವ್ರು ಬರ್ತಾಯಿದ್ದಂಗೆ ಮೊದಲೇ ಬಾಲೇನೇ 4 ಹೋಯ್ತು. ಆಮೇಲೆ ಒಂದು 6 ಹೊಡೆದ್ರು. ಚಾಲಂತೂ ಕೇಳಂಗೇನೆ ಇಲ್ಲ ಮಗ ಇವತ್ತು. ಚಾಲಂತೂ ಅವ್ನ ಅಜ್ಜಿ ಸೆಲೆಬ್ರೇಷನ್ ಮಲ್ಕೊಂಡು ಸೆಲೆಬ್ರೇಷನ್ ಮಾಡಿದ್ರು. ಅವ್ನ ಅಜ್ಜಿ 4 ವಿಕೆಟ್ ಒಂದೇ ಓವರಲ್ಲಿ. ಸ್ಟಾರ್ಟಿಂಗ್ ಏನೋ ಹಿಡಿಸ್ಕೊಂಡಿದ್ರು, ಅದಾದ್ಮೇಲೆ ಬಂದು ನೋಡಿ 19ನೇ ಓವರ್ ಒಂದೇ ಓವರ್ 4 ವಿಕೆಟ್. ಫಸ್ಟ್ ವಿಕೆಟ್ ಏನು ಕಳ್ಕೊಂಡಿದ್ದು ಗುರು ಇವರು ವಿಕೆಟು. CSK ಅವರು 5 ವಿಕೆಟ್ ಪಟ 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 ನಂಗೆ ಕಳ್ಕೊಂಡ್ಬಿಟ್ರಲ್ಲ. 184 ಫಾರ್ 5 ಅಂತ ಕಾಣಿಸುತ್ತೆ. ಪಟ 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 ನಂಗೆ ವಿಕೆಟ್ಸ್ನ ಕಳ್ಕೊಂಬಿಟ್ರು ಅಲ್ಲಿ. ವಿದಿನ್ 5 ರನ್ಗೆ ಇವರು 5 ವಿಕೆಟ್ನಾಗ ಕಳ್ಕೊಂಬಿಟ್ರು ಅಲ್ಲಿ. ಟಕ 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 172 ಇತ್ತು ಅಂತ ಕಾಣಿಸುತ್ತೆ ಸ್ಯಾಮ್ ಕರ್ನ್ ಅವರ ವಿಕೆಟ್ ಹೋದಾಗ. ಅಲ್ಲಿಂದ ಪಟ 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 ನನಗೆ ವಿಕೆಟ್ನ ಕಳ್ಕೊಂಡು ಟ್ರಾಜಿಡಿ ಎದ್ದರು. ನನ್ನ ಪ್ರಕಾರ ಒಂದು 200 ಮೇಲಂತೂ ಖಂಡಿತ ಹೊಡಿಬೋದಾಗಿತ್ತು. ಸೊ ಖಂಡಿತ ಶಾರ್ಟ್ ಆದರು ಅಂತ ಹೇಳ್ಬೇಕು ಇವರು. ಅದೇ ಲಾಸ್ಟಲ್ಲಿ ವಿಕೆಟ್ನ ಕಳ್ಕೊಂಡು ಕಂಪ್ಲೀಟಾಗಿ ಮಾಡಲಿಲ್ಲ ಇವರು ಓವರ್ಸ್ದಲ್ಲಿ. ಅಂದರೆ ಇನ್ನು ಲಾಸ್ಟ್ ಓವರ್ ಮಿಕ್ಕಿತ್ತು, ಇನ್ನೂ ಸ್ವಲ್ಪ ಬಾಲ್ ಮಿಕ್ಕಿತ್ತು. ಅವಾಗಲೇ ಆಲ್ ಔಟ್ ಆಗೋಗ್ಬಿಟ್ರು. ನಾನು ಅಂದ್ಕೊಂಡಿರಲ್ಲ ಇವರು ಬೋಲ್ಡ್ ಔಟ್ ಆಗೋಗ್ಬಿಡ್ತಾರೆ ಅಂತ. ಇನ್ನೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನಿಂತ್ಕೊಂಡು ಅಂತ ಅಂದ್ಕೊಂಡಿದ್ದೆ. ಪಟ 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 ಇಲ್ಲಿ ಕೊಡಬೇಕಾಗಿರೋ ಕ್ರೆಡಿಟ್ಗೆ ಟರ್ನ್ ಮಾಡಿದ್ದು ಮ್ಯಾಚ್ನ ಇವಾಗ ನೋಡ್ತು ಅಂತಂದರೆ ಸ್ಯಾಮ್ ಕರ್ನ್ ಎಲ್ಲ ಟರ್ನ್ ಮಾಡಿದ್ದು ಈ ಕಡೆಯಿಂದ, ಅವ್ರ ಕಡೆಯಿಂದ ಟರ್ನ್ ಮಾಡಿದ್ರು. ಬಟ್ ಈ ಕಡೆಯಿಂದ ಚಾಲವ್ ಟರ್ನ್ ಮಾಡಿದ್ದು ಅಂತ ಹೇಳಬೇಕು. ಯಾಕಂದರೆ 19ನೇ ಓವರ್ ಏನಿದೆ ಪಟ 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 ನಂಗೆ 4 ವಿಕೆಟು. ಹ್ಯಾಟ್ರಿಕ್ಕು ಗುರು, ಹ್ಯಾಟ್ರಿಕ್ಕು. ಅಲ್ಲೇನಾದ್ರು ನಿಂತ್ಕೊಂಡು ಒಂದು 10-15 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಇವ್ರು ಏನು 5 ವಿಕೆಟ್ನ ಕಳ್ಕೊಂಡ್ರು 5 ರನ್ನಿಗೆ. ಅಲ್ಲಿ ಒಂದು 10 ರನ್ ಇನ್ನೊಂದು ಎಕ್ಸ್ಟ್ರಾ ಹೊಡೆದಿತ್ತು ಅಂತ ಅನ್ಕೊಳ್ಳಿ. ಸೊ ಆ ಚಹಲ್ ಅವ್ರ ಓವರು ಜೊತೆಗೆ ಲಾಸ್ಟ್ ಓವರ್ ಎಲ್ಲ ಸೇರಿಕೊಂಡು ಏನಿಲ್ಲ ಗುರು, ರನ್ನೇ ಬಾಲ್ ಹೊಡೆದಿತ್ತು ಅಂದ್ರೂ ಸಾಕು ಬಂದಿರೋದಲ್ಲಿ ಬುಡಕ್ಕೆ ಮ್ಯಾಚು. ಅಜ್ಜಿ ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು, ಒಂದು 10 ರನ್ ಎಕ್ಸ್ಟ್ರಾ ಇದ್ದಿತ್ತು ಅಂತಂದಿದ್ರೆ. ಬಿಡಿ, ಏನು ಮಾಡೋಕ್ಕಾಗಲ್ಲ ಇವಾಗ. ಅವ್ರು ಇವಾಗ ಅನ್ಕೊಂತ ಇರ್ತಾರೆ, ಗುರು ಲಾಸ್ಟ್ ಓವರ್ ಕಂಪ್ಲೀಟ್ ಮಾಡಿದ್ರೆ ಆಗಿತ್ತಲ್ಲ ಗುರು, ಟುಕು ಆಡ್ಕಡೆನೆ ರನ್ನೇ ಬಾಲ್ ಬಂದಿದ್ರು ಆಗಿತ್ತಲ್ಲ ಗುರು, ಆರಾಮಾಗೆ ಹೆಂಗೋ ಡಿಫೆಂಡ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು ಲಾಸ್ಟ್ ಓವರಲ್ಲಿ ಅನ್ನೋ ಥರ ಸೀನ್. ಯಾಕೆಂದರೆ ಕ್ಲೋಸ್ಗೆ ಹೋಗಿತ್ತು ಗೇಮು. ಇವ್ರದ್ದು ಕೂಡ ಲಾಸ್ಟ್ ಓವರ್ಗೂ ಕೂಡ ಹೋಗಿತ್ತು. ಇನ್ನೊಂದು 10 ರನ್ ಇತ್ತು ಅಂದರೆ ಡಿಫೆಂಡ್ ಮಾಡ್ಕೊತ ಇದ್ರನೋ ಗೊತ್ತಿಲ್ಲ ಅದೇನಾಗಿರೋದು ಅಂತ. ಸೊ ಇದನ್ನ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬಂದರು. 190+ನ 191 ಟಾರ್ಗೆಟು. ಇದನ್ನು ಚೇಸ್ ಡೌನ್ ಮಾಡೋಕ್ಕೆ ಬಂದಂಥ ಪಂಜಾಬ್ ಕಿಂಗ್ಸು ಓಪನಿಂಗ್ ಪೇರು ಏನಂತ ಹೆವಿ ಸೌಂಡ್ ಮಾಡಲಿಲ್ಲ. ಬೇಗನೆ ಪ್ರಿಯಾಂಶ್ ಆರ್ಯ ಅವರು ಔಟ್ ಆಗಿದ್ದು 20+ ರನ್ಸ್ಗೆ. ಬಟ್ ಒಂಥರ ಕನ್ಸಿಸ್ಟೆಂಟ್ ಆಗಾಡಿದ್ರು ಗುರು ಪ್ರಭ್ಸಿಮ್ರಾನ್ ಸಿಂಗು. ಮೊದಲನೇ ವಿಕೆಟ್ ಎತ್ತಿದ್ದು ಖಲೀಲ್ ಅಹ್ಮದ್, 2ನೇ ವಿಕೆಟ್ ಎತ್ತಿದ್ದು ನೂರ್ ಅಹ್ಮದ್ ಪ್ರಭ್ಸಿಮ್ರಾನ್ ಸಿಂಗ್ ಅವರ ವಿಕೆಟ್ ಎತ್ತಿದ್ದು. ಸೊ ಸಖತ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. 72 ರನ್ನೇನೋ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ಶ್ರೇಯಸ್ ಅಯ್ಯರ್ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗ್ದು. ಅಲ್ಲಿ ಬ್ರೇಕ್ ಆಯಿತು, 50+ನ ಹೊಡೆದ್ರು. ಸೊ ಶ್ರೇಯಸ್ ಅಯ್ಯರ್ ಆಲ್ಮೋಸ್ಟ್ ಲಾಸ್ಟ್ವರೆಗೂ ನಾನು ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಮ್ಯಾಚ್ನ. ಬಟ್ ಅನ್ಫಾರ್ಚುನೇಟಾಗಿ ಪತಿರಾಣ ಅವ್ರಿಗೆ ಔಟ್ ಆಗಿದ್ದು 19ನೇ ಓವರಲ್ಲಿ. ನಾನೇನೋ ಫಿನಿಶೇ ಮಾಡಿಬಿಟ್ರು ಅಂತ ಅನ್ಕೊಂಡೆ, ಬಟ್ ಬೋಲ್ಡ್ ಆಗೋದ್ರು. ಸೊ ಇವ್ರು ಇರಲಿ ಪರವಾಗಿಲ್ಲ, ಏನೇನು ಮ್ಯಾಚ್ ಮುಗಿದು ಗೆದ್ದಾಗೆಲ್ಲ ಮ್ಯಾಟ್ರ್ ಆಗಲ್ಲ. ಸೋತ್ಗಿತ್ತು ಹೋಗ್ಬಿಟ್ಟಿದ್ರೆ ಪಂಜಾಬ್ ಕಿಂಗ್ಸ್ ಅವ್ರು ಅವಾಗ ಮ್ಯಾಟ್ರ್ ಆಗೋದು, ಮುಗಿಸ್ಬೇಕಾಗಿತ್ತು ಗುರು ಮ್ಯಾಚ್ನ ಅಂತ. ಗೆದ್ದಾಗ ಏನು ಮ್ಯಾಟ್ರ್ ಆಗಲ್ಲ, ಯಾರು ಔಟ್ ಆದರೂ ಮ್ಯಾಟ್ರ್ ಆಗಲ್ಲ, ಎಷ್ಟು ನೋಡಿದ್ರು ಮ್ಯಾಟ್ರ್ ಆಗಲ್ಲ, ಏನಾದರೂ ಮ್ಯಾಟ್ರ್ ಆಗೋದಿಲ್ಲ. ಇಲ್ಲ ಅವ್ರು ನಮಗೆ 6 ಬಾಲಿಗೆ 6 ಸಿಕ್ಸ್ ಹೊಡೆದ್ರು ಕೂಡ ಮ್ಯಾಟ್ರ್ ಆಗಲ್ಲ ನಾವು ಗೆದ್ವಿ ಅಂತಂದರೆ. ಸೊ ಅಷ್ಟೇ ಆಗಿದ್ದು. ಸಖತ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಇಬ್ಬರು ಕೂಡ, ಪ್ರಭ್ಸಿಮ್ರಾನ್ ಸಿಂಗ್ ಜೊತೆಗೆ ಶ್ರೇಯಸ್ ಅಯ್ಯರ್. ಸೊ ಅವರ ಪಾರ್ಟ್ನರ್ಶಿಪ್ ಏನಿತ್ತು ಒಂಥರ ಮೈನ್, ಒಂಥರ ತಳಪಾಯ ಹಾಕ್ದಂಗೆ ಇತ್ತು ಗುರು. ವದರ ಬಂದರು, ಹಂಗೆ ಮಕ್ಕ ಸೋರ್ಕೊಂಡು ಹೋದ್ರು. ಈ ಕಡೆಯಿಂದ ಶಶಾಂಕ್ ಸಿಂಗ್ ಗುರು 12 ಬಾಲಿಗೆ 20+20 23 ರನ್ ಏನೋ ಹೊಡೆದಿದ್ದಾರೆ. ಸೊ ಅದೇನಿದೆ ಅದು ಒಂಥರ ಮ್ಯಾಚ್ ವಿನಿಂಗ್ ನಾಕ್ ಅಂತ ಹೇಳಬೇಕು. ಯಾಕಂದರೆ ಅಟ್ಯಾಕ್ ಮಾಡೋದ್ರಲ್ಲಿ ಮ್ಯಾಚ್ನ ಬೇಗ ಮುಗಿಸೋದಕ್ಕೆ ನೋಡಿದ್ರು. ಒಂದು ವೇಳೆ ಅವರು ಅದ್ರಲ್ಲಿ ಅಟ್ಯಾಕ್ ಮಾಡಿರಲಿಲ್ಲ ಅಂತಂದರೆ 12 ಬಾಲಿಗೆ 23 ಹೊಡೆದಿಲ್ಲ ಅಂತಂದಿದ್ರೆ ಸೊ ಒಳಗಡೆ ಬಂದಿರೋದೇನೋ ಗೇಮಿನ ಲಾಸ್ಟ್ ಓವರ್ಗೆ ಒಂದು 10-15 ಬೇಕಾಗಿರೋ ಥರ ಇರ್ತಿತ್ತೇನೋ ಸೀನು. ಬಟ್ ಶಶಾಂಕ್ ಸಿಂಗ್ ಪರ್ಫಾರ್ಮೆನ್ಸ್ ಮೆಚ್ಕೊಳ್ಳೇಬೇಕು. ಜಡೇಜಾ ಅವ್ರಿಗೆ ಔಟ್ ಆಗ್ತಾರೆ. ಡೆವಾಲ್ಡ್ ಬ್ರೇವಿಸ್ ಸೈಕ್ ಕ್ಯಾಚ್ ಹೋಗಿರೋ ಅದೊಂಥರ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಥರನೇ ಕಾಣಿಸ್ತೈತೆ. ಎಷ್ಟು ಕ್ಯಾಚು, ಚಮೀರ್ ಆಡಿದಂಥ ಕ್ಯಾಚು ನಿನ್ನೆ, ಜೊತೆ ಇವತ್ತಿಡ್ದಂಥ ಕ್ಯಾಚು ಡೆವಾಲ್ಡ್ ಬ್ರೇವಿಸ್ ಎಂಥ ಕ್ಯಾಚ್ ಹಿಡಿದಿದ್ದು ಅವನ ಅಜ್ಜಿ. ಜಗಲ್ ಮಾಡ್ಕೊಂಡು ಹಿಡಿದಂಥ ಕ್ಯಾಚು ಸಾಕಾಗಿತ್ತು. ಸೊ ಇನ್ನೇನು ಅಲ್ಲಿ ಫಿನಿಶ್ ಮಾಡ್ಕೊಂಡು ಕೊಟ್ಟರು ಅಷ್ಟೇ. ಲಾಸ್ಟ್ ಸೆಕೆಂಡ್ ಓವರು ಪತಿರಾಣ ಅವರು ಸ್ವಲ್ಪ ಚೆನ್ನಾಗಿ ಮಾಡಿದ್ರು, ವಿಕೆಟ್ನೇ ಎತ್ತಿದ್ರು. ಶ್ರೇಯಸ್ ಇರೋದು ಮೈನ್ ಕ್ರೂಷಿಯಲ್ ವಿಕೆಟು. ಸೊ 1-2 ವಿಕೆಟ್ ಇದ್ದಿದ್ದಾರೆ. ಖಲೀಲ್ ಅಹ್ಮದ್ 1-2 ವಿಕೆಟ್ ಇದ್ದಿದ್ದಾರೆ. ಸಖತ್ತಾಗಿ ಮಾಡಿದ್ರು ಆ್ಯಕ್ಚುಲಿ. ಲಾಸ್ಟ್ ಓವರ್ನು ಕೂಡ ಅದೇ ವಿಕೆಟ್ ಬಿದ್ದಿತ್ತು. ಅದಾದಮೇಲೆ ಜಾಶ್ ಇಂಗ್ಲಿಷ್ ಜೊತೆಗೆ ಮಾರ್ಕೋ ಹ್ಯಾನ್ಸನ್ ಅವರು ಮಾಡಿ ಮುಗಿಸಿದಷ್ಟೇ. ಮಾರ್ಕೋ ಹ್ಯಾನ್ಸನ್ ಅವ್ರಿಗೆ ಎಡ್ಜ್ ಆಗ್ಬಿಟ್ಟು 4 ಹೋಗ್ತಾ ಇದ್ದಂಗೆ ಮ್ಯಾಚಲ್ಲಿ ಕಲಾಸ ಆಯಿತು. ಅದು ಒಂದು ರನ್ ಬೇಕಿದ್ದಾಗ ಫುಲ್ಲು ಟೈಟ್ ಫೀಲ್ಡ್ ಬಂದ್ಬಿಟ್ಟಿದ್ರಲ್ಲ, ಛತ್ರಿ ಕಟ್ಬಿಟ್ಟಿದ್ರು ಹೆಂಗೇನೆ. ಏನಾರು ಆಗುತ್ತೆ ನಾವು 3 ಬಾಲ್ಗೆ 1 ರನ್ ಬೇಕು ಅಂತ ಡಿಫೆಂಡ್ ಮಾಡ್ಕೊಂಡ್ಬಿಡ್ಬೋದು ನಾವು, ಸೂಪರ್ ಓವರ್ ಆಗುತ್ತೆ ಅನ್ನೋ ಥರ ಸೀನ್ ಇತ್ತು. ಬಟ್ ಆಗಲಿಲ್ಲ. ಗೊತ್ತಿತ್ತು ಅಲ್ಲಿ ಮಾರ್ಕೋ ಹ್ಯಾನ್ಸನ್ ಎಷ್ಟೆಷ್ಟು ಉದ್ದ ಕಾಲಿರೋ ಅಂತಾರೆ ಓಡಿದ್ರು ಅಂತಂದರೆ ಆರಾಮಾಗಿ ರೀಚ್ ಆಗ್ತಾರೆ ಅಂತ, ಅಲ್ಲಿ 4 ಹೆಜ್ಜೆಗೆ ರೀಚ್ ಆಗ್ತಾರೆ ಅಂತ. ಔಟ್ ಮಾಡಿತ್ತು ಅಂದ್ರೆ ರನ್ ಔಟ್ ಮಾಡಿತ್ತು ಅಂದ್ರೆ ಜಾಸ್ತಿ ಇಂಗ್ಲೀಷ್ನ ಮಾಡಬೇಕಾಗಿತ್ತು ಅಷ್ಟೇ ಇವರು. ಸೊ ಇನ್ನೇನು ಇಲ್ಲ ಮಗ ಇವತ್ತಿನ ಮ್ಯಾಚಲ್ಲಿ. ಅದೇ ಸ್ಯಾಮ್ ಕರನ್ ಇವತ್ತು ಮಸ್ತಾಗಿ ಆಡಿದ್ರಿಂದ ಮ್ಯಾಚ್ ಇಲ್ಲಿವರೆಗೂ ಬಂತು. ಇಲ್ಲ ಅಂದರೆ CSK 1-0 ಆಗಿ ಸೋತೋಗ್ಬಿಟ್ರು ಅವ್ರು ಈ ಮ್ಯಾಚ್ನ. ಲಾಸ್ಟ್ ಓವರ್ಗೂ ಬಂದಿದ್ದ ಕಾರಣ ಯಾರು ಅಂದರೆ ಸ್ಯಾಮ್ ಕರನ್ ಮಾತ್ರ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೇನು ಸಿ ಮ್ಯಾಚು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.